ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಗಾಯತ್ರಿ ದೇವಿಯ ಹಾಗೆ ಭಾರ್ಗವಿ ಇಬ್ಬರು ಕೂಡ ಜುದ್ದಿನ ಹೋರಾಟಕ್ಕಿಳ್ತಾರೆ. ಇದರ ನಡುವೆ ಸಾಕಷ್ಟು ಅಡೆತಡೆಗಳು ಉಂಟಾಗ್ತದೆ. ಹಾಗಾದರೆ ಏನಾಯಿತು ಏನು ಕಥೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿಯ ವಿರುದ್ಧವಾಗಿ ಷಡ್ಯಂತ್ರವನ್ನು ಮಾಡೋದ್ರ ಮುಖಾಂತರ ಗಾಯತ್ರಿ ದೇವಿಗೆ ಕೆಟ್ಟ ತೊಡೋದಕ್ಕೆ ಮುಂದಾಗ್ತಾರೆ. ಒಂದು ಕ್ಷಣ ಗಾಯತ್ರಿ ದೇವಿ ನಿಜಕ್ಕೂ ಕೂಡ ತನ್ನ ಜೀವನೇ ಹೊರಟೋಯ್ತನ್ನೋ ಅನ್ನೋ ರೀತಿಯಲ್ಲಿ ಜೀವ ಭಿಕ್ಷೆಯನ್ನು ಮಾಡ್ತಾರೆ ಭಾರ್ಗವಿ ಮುಂದೆ. ಇಲ್ಲಿ ಭಾರ್ಗವಿ ಕೊಟ್ಟಂತಹ ಡೋಸ್ ನಿಜಕ್ಕೂ ಕೂಡ ಗಾಯತ್ರಿ ದೇವಿಯನ್ನು ತತ್ತರಿಸುವ ಹಾಗೆ ಮಾಡುತ್ತೆ. ಯಾವಾಗಲೂ ಕೂಡ ಗಾಯತ್ರಿ ದೇವಿ ಮತ್ತೊಬ್ಬರು ಜೀವ ಭಿಕ್ಷೆಯನ್ನು ಬೇಡುವುದನ್ನು ನೋಡಿದ್ರು, ಆದರೆ ತಾನೇ ಸ್ವತಃ ಜೀವಕ್ಕಾಗಿ ಭಿಕ್ಷೆ ಬೇಡುವುದನ್ನು ಎಂದೂ ಕೂಡ ಕಂಡಿರಲಿಲ್ಲ. ಆದರೆ ಇವತ್ತು ಆ ಒಂದು ಸ್ಥಿತಿಗೆ ತಂದಿಟ್ಟಿದ್ದು ಭಾರ್ಗವಿ ಕೊಟ್ಟಂತ ಆ ಒಂದು ಬಿಗ್ ಡೋಸ್, ಒಂದು ರೀತಿ ಸ್ಮಾಲ್ ಡೋಸ್ ಅಂತಾನೆ ಹೇಳ್ಬೋದು. ಆ ಒಂದು ಡೋಸ್ ಇಲ್ಲಿ ಗಾಯತ್ರಿ ದೇವಿಯನ್ನ ನಡುಗಿಸಿ ಬಿಡುತ್ತೆ. ಕಾರಣ ಇಲ್ಲಿ ಗಾಯತ್ರಿ ದೇವಿ ಒಂದು ಮಾತನ್ನ ಹೇಳ್ತಾರೆ, ನೀನ್ ಏನೂ ಮಾಡ್ಕೊಳಕ್ಕಾಗಲ್ಲ ನನ್ನನ್ನ ಅಂತ ಹೇಳಿ. ಅದಕ್ಕೋಸ್ಕರನೇ ಭಾರ್ಗವಿ ಗಾಯತ್ರಿ ದೇವಿಗೆ ತೋರಿಸ್ಬೇಕು, ಬಿಸಿ ಮುಟ್ಟಿಸ್ಬೇಕು ಅಂತಾನೆ ಇಲ್ಲಿ ಒಂದು ಸ್ಮಾಲ್ ಡೋಸ್ ಅನ್ನೇ ಕೊಡ್ತಾರೆ. ಜಸ್ಟ್ ಸ್ಮಾಲ್ ಡೋಸ್ಗೆನೆ ಇಲ್ಲಿ ಗಾಯತ್ರಿ ದೇವಿ ತತ್ತರಿಸಿ ಹೋಗ್ತಾರೆ. ಜೊತೆಗೆ ಇದನ್ನ ಸಹಿಸ್ಕೊಳ್ಳೋಕ್ಕಾಗದ ಗಾಯತ್ರಿ ದೇವಿ ಹೇಗಾದ್ರೂ ಮಾಡಿ ಭಾರ್ಗವಿಗೆ ತಿರುಗೇಟನ್ನ ಕೊಡಬೇಕು, ಆಕೆ ನರಳಬೇಕು, ಬದುಕಿದ್ದು ಕೂಡ ಸತ್ತಾಗಿರ್ಬೇಕು, ಸಾವು ಬೇಕು ಅಂತ ಅನ್ನಿಸ್ಬೇಕು, ಸಾವು ಸಿಗಬಾರ್ದು ಅಂತ ಒಂದು ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಕಾತರಿಸ್ತಿರ್ತಾರೆ. ಆದ್ರೆ ಅದೆಲ್ಲದಕ್ಕೂ ಕೂಡ ಮಿಗಿಲಾಗಿ ದೊಡ್ಡದೊಂದು ಘಟನೆನೇ ನಡೆದು ಹೋಗುತ್ತೆ. ಅದಕ್ಕೆ ಕಾರಣ ಜಿ.ಪಿ. ಪಾಟೀಲ್ ಅವರ ತಮ್ಮ ಜಗನ್ ಪಾಟೀಲ್ ಎಲ್ಲರ ಒಂದು ವಿಶ್ವಾಸವನ್ನ ಗಳಿಸ್ಕೊಂಡು, ನಂಬಿಕೆಯನ್ನ ಗಳಿಸ್ಕೊಂಡು ಬೆನ್ನಿಗೆ ಚೂರಿ ಹಾಕೋ ಕೆಲಸವನ್ನ ಮಾಡಿದ್ದಾರೆ. ಅಂದು ಭಾರ್ಗವಿ ಅದನ್ನ ತಪ್ಪಿಸೋದಕ್ಕೆ ನೋಡಿದ್ರು, ಆದ್ರೆ ಭಾರ್ಗವಿಗೆ ಗೊತ್ತಿರಲಿಲ್ಲ ಜಗನ್ ಎಂತ ಮೋಸಗಾರ ಅನ್ನೋದು. ಆದ್ರೂ ಕೂಡ ತಮ್ಮ ಜಾಗರೂಕತೆಯಲ್ಲಿ ಕೇರ್ಫುಲ್ ಅಲ್ಲಿ ಇರಬೇಕು ಅನ್ನೋದನ್ನ ಯೋಚನೆ ಮಾಡಿದಂತಹ ಭಾರ್ಗವಿ ಆ ಒಂದು ಪತ್ರವನ್ನ ನೋಡೋದಕ್ಕೆ ಮುಂದಾಗಿದ್ಲು. ಜಗನ್ ಯಾವ ಒಂದು ಪೇಪರ್ಗೆ ಇಡೀ ಮನೆಯವ್ರ ಕೈಯಿಂದ ಸೈನ್ ಮಾಡಿಸ್ಕೊಂಡ್ರು, ಆ ಒಂದು ಪೇಪರನ್ನು ಸೈನ್ ಮಾಡೋಕ್ಕೂ ಮುನ್ನನೇ ಸ್ಟಡಿ ಮಾಡ್ತೀನಿ ಅಂತ ಸ್ಟಡಿ ಮಾಡೋಕ್ಕೆ ಹೊರಟಿದ್ಲು. ಆದರೆ ಭಾರ್ಗವಿ ಮೇಲಿರೋ ಸಿಟ್ಟು ಅಥವಾ ಜಗನ್ ಮೇಲಿರೋ ಆ ಒಂದು ಕುರುಡು ನಂಬಿಕೆನೋ ಅರ್ಜುನ್ ಆ ಪತ್ರವನ್ನು ಓದೋದಕ್ಕೆ ಅಡ್ಡಿಪಡಿಸ್ತಾರೆ. ಭಾರ್ಗವಿ ಯಾವುದೇ ಕಾರಣಕ್ಕೂ ಪತ್ರವನ್ನು ಓದಬಾರ್ದು ಅಂತ ತಡೀತಾರೆ. ಅವರ ಆ ತಪ್ಪು ನಿರ್ಧಾರ ಇವತ್ತು ಇಡೀ ಮನೆಯವರು ಬೀದಿಗೆ ಬೀಳುವುದಕ್ಕೆ ಕಾರಣ ಆಗಿದೆ. ಯಾಕಂದರೆ ಈ ಜಿ.ಪಿ. ಪಾಟೀಲ್ ಇಡೀ ಜಗನ್ ಹೊರಗಡೆ ದಬ್ಬಿದ್ದಾರೆ. ಅಮ್ಮ ಶಕುಂತಲಾ ಕೂಡ ನನ್ನ ಮಗನ ಜೊತೆನೇ ಇರ್ತೀನಿ, ನಿನ್ನಂಥ ಪಾಪಿ ಜೊತೆ ಇರುವುದಿಲ್ಲ, ಬೀದಿಲ್ ಬೇಕಾದರೂ ಇರ್ತೀನಿ, ನನ್ನ ಮಗನ ಹತ್ರ ಗಂಜಿ ಕೊಡ್ಕೊಂಡಾರು ಇರ್ತೀನಿ, ಸಾಯೋ ತನಕ ನಾನು ನನ್ನ ಮಗನ ಜೊತೆನೇ ಇರ್ತೀನಿ ಅಂತ ಹೇಳಿ ಮನೆಯಿಂದ ಹೊರಟಿದ್ದಾರೆ. ಈ ಕಡೆ ಜಗನ್ ಅಂತೂ ಇಡೀ ಮನೆಯಲ್ಲಿ ತಾನೇ ರಾಜ ಅನ್ನೋ ರೀತಿ ಮೆರೆತಿದ್ದಾರೆ. ಆದರೆ ಸಾಕ್ಷಿ ಅವ್ರಿಗೆ ಒಂದು ಭಯ ಉಂಟಾಗತ್ತೆ. ಖಂಡಿತವಾಗ್ಲೂ ಭಾರ್ಗವಿ ಹೀಗೆ ಸುಮ್ಮನೆ ಇರ್ತಾಳ, ಅವರ ಮಾವನ ಆಸ್ತಿ ಕಿತ್ಕೊಂಡ್ವಿ ಅಂದಮೇಲೆ ಸುಮ್ಮನೆ ಬಿಡುವುದಕ್ಕೆ ಸಾಧ್ಯನೇ ಇಲ್ಲ, ಏನಾದರೂ ಮಾಡಬಹುದು ಅಂತ. ಆದರೆ ಗಂಡ ಹೇಳೋದು ಖಂಡಿತ ಅವಳಿಂದಾನೇ ಇಷ್ಟೆಲ್ಲ ಆಗಿದೆ, ಅದನ್ನೇ ಸಮಸ್ಯೆ ಬಗೆಹರಿಸಬೇಕಾಗಿದೆ. ಅಣ್ಣ ಜೈಲಿಗೆ ಹೋಗ್ತಾರೆ, ಗಾಯತ್ರಿ ದೇವಿ ಒಂದಷ್ಟು ಸಮಸ್ಯೆ ತಂದೊಡ್ಡಿದ್ದಾರೆ, ಇದರಿಂದ ಆಚೆ ಬರುವುದೇ ಕಷ್ಟ ಅಂತದ್ರಲ್ಲಿ ಇದ್ರ ಬಗ್ಗೆ ಎಲ್ಲ ಅವಳು ತಲೆ ಕೆಡಿಸ್ಕೊಳ್ಳೋದಿಲ್ಲ. ತಲೆ ಕೆಡಿಸ್ಕೊಳ್ಳೋಷ್ಟರಲ್ಲಿ ಎಲ್ಲ ಮುಗ್ದು ಹೋಗಿರತ್ತೆ. ಖಂಡಿತವಾಗ್ಲೂ ಅವಳು ನಮ್ಗೇನೂ ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿ ಜಗನ್ನ ಹೆಂಡತಿ ಸಾಕ್ಷಿಗೆ ಹೇಳ್ತಾರೆ. ಆದರೆ ಭಾರ್ಗವಿ ಹೋಗೋಕ್ಕೂ ಮುನ್ನನೇ ಒಂದು ಚಾಲೆಂಜ್ ಮಾಡಿ ಹೋಗಿದ್ಲು. ನನ್ನ ಮಾವನ ಹತ್ರ ಕೇಳಿದ್ರು ಬರೆದು ಕೊಟ್ಬಿಡ್ತಿದ್ರು, ಆದರೆ ಈ ರೀತಿ ದ್ರೋಹ ಮಾಡಿರು ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ, ನನ್ನ ಮಾವನ ಮನೆ ಆಸ್ತಿ ಎಲ್ಲವನ್ನ ಕೂಡ ಅವರಿಗೆ ಮರಳಿ ಕೊಡಿಸ್ತೀನಿ, ಇದು ನನ್ನ ಮಾವನ ಪರವಾಗಿ ಈ ಭಾರ್ಗವಿ ಆಗ್ತಿರೋ ಚಾಲೆಂಜ್ ಅಂತ ಹೇಳಿದ್ರು. ಇತ್ತ ಕಡೆ ಭಾರ್ಗವಿ, ಅರ್ಜುನ್, ಜಿ.ಪಿ. ಎಲ್ಲರೂ ಕೂಡ ಹೊರಗಡೆ ಬಿತ್ತಿದ್ದಾರೆ. ಈ ಕಡೆ ಇದಕ್ಕೆಲ್ಲ ನಾನು ಕಾರಣ ಅಂತ ಅರ್ಜುನ್ ಅನ್ಕೋತಿದ್ದಾರೆ. ಯಾಕಂದ್ರೆ ನನ್ನ ಕೂಡ ನಂಬಿಕೆಯಿಂದಾನೇ ಇದೆಲ್ಲ ಆಗಿದ್ದು, ನಾನು ಒಬ್ಬ ಲಾಯರ್ ಆಗಿ ಯೋಚನೆ ಮಾಡಬೇಕಾಗಿತ್ತು, ಜಿ.ಪಿ. ಮಗನಾಗಿ ಯೋಚನೆ ಮಾಡಬೇಕಾಗಿತ್ತು. ಜಿ.ಪಿ. ಪಾಟೀಲ್ ಇರುವ ಒಂದು 10% ಬುದ್ಧಿವಂತಿಕೆ ನನಗಿದ್ದಿದ್ರು ಕೂಡ ಇವತ್ತು ನನ್ನ ಕುಟುಂಬ ಬೀದಿಗೆ ಬೀಳ್ತಿರ್ಲಿಲ್ಲ, ಎಲ್ಲದಕ್ಕೂ ಒಂದು ರೀತಿಯಲ್ಲಿ ನಾನೇ ಕಾರಣ ಆಗ್ಬಿಟ್ಟೆ ಅಂತ. ಈ ಕಡೆ ಭಾರ್ಗವಿ ಅದಕ್ಕೆ ತಾನು ಕಾರಣ ಅಂತ ಅನ್ಕೋತಾಳೆ. ಬಿಕಾಸ್ ಗಂಡ ಹೇಳಿದ್ರು ನಾನು ಪೇಪರ್ ಓದಬೇಕಿತ್ತು ಅಂತ. ಬಟ್ ಆಕೆ ಪೇಪರ್ ಓದಕ್ಕೂ ಹೋಗಿದ್ಲು, ಬಟ್ ಆದರೂ ಕೂಡ ಅರ್ಜುನ್ ಅದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಅದನ್ನೇ ಅರ್ಜುನ್ ಅಲ್ಲೂ ಕೂಡ ಹೇಳ್ತಾರೆ. ಆದರೆ ನಿರ್ಮಲಾ ಮಾತ್ರ ಓದಲೇಬೇಕಿತ್ತು, ನನ್ನ ಮಗ ಏನೋ ಓದಲಿಲ್ಲ, ನಂಬಿಕೆ ಮೇಲೆ, ಜಗನ್ ಮೇಲಿರೋ ನಂಬಿಕೆ ಮೇಲೆ.
ಬಟ್ ಭಾರ್ಗವಿ ಓದಬೇಕಿತ್ತು ಅಂತ ಭಾರ್ಗವಿಯನ್ನು ತರಾಟೆಗೆ ತಗೋತಾರೆ. ಬಟ್ ಜಿ ಪಿ ಪಾಟೀಲ್ ಇದಕ್ಕೆಲ್ಲ ನಾನು ಕಾರಣ, ನಾನು ಮಾಡಿರೋ ಕರ್ಮಕ್ಕೆ ಇದನ್ನು ಅನುಭವಿಸ್ತಾ ಇದ್ದೀವಿ, ನನ್ನಿಂದಾಗಿ ನೀವೆಲ್ಲ ಈಚೆ ಇದ್ದೀರಾ, ಅಂಥದ್ರಲ್ಲಿ ಪಾಪ ಮಕ್ಕಳನ್ನ ಆಪಾದನೆ ಮಾಡೋದು ಎಷ್ಟು ಸರಿ ಅಂತ ಹೇಳಿ ನಿರ್ಮಲಾ ಬಾಯನ್ನೇ ಮುಚ್ಚಿಸ್ತಾರೆ. ಆದರೆ ಇತ್ತ ಕಡೆ ಬೃಂದಾ ಕೂಡ ಬೀದಿಗೆ ಬಿದ್ದಾಳೆ. ಗಾಯತ್ರಿ ದೇವಿಯವರ ಹೆಲ್ಪ್ ಕೇಳೋಕೆ ಹೋಗ್ತಾಳೆ. ಬಟ್ ಗಾಯತ್ರಿ ದೇವಿ ಹೆಲ್ಪ್ ಮಾಡೋ ಮನಸ್ಸಿದ್ರು ಆರ್ಕೆ ಅದಕ್ಕೆ ಅವಕಾಶ ಮಾಡಿಕೊಡಿಸ್ತಿಲ್ಲ. ಯಾಕಂದರೆ ಇಲ್ಲಿ ಗಾಯತ್ರಿ ಏನಾದರೂ ಹೆಲ್ಪ್ ಮಾಡಿದ್ರೆ ಖಂಡಿತವಾಗ್ಲೂ ಅದರ ಮೇಲೆ ಇನ್ವೆಸ್ಟಿಗೇಷನ್ ಆಗುತ್ತೆ, ಬೇನಾಮಿ ಆಸ್ತಿ ಗೊತ್ತಾಗುತ್ತೆ, ಗಾಯತ್ರಿ ದೇವಿನೇ ಕಂಗಾನು, ಸತ್ಯ ಆಚೆ ಬರುತ್ತೆ, ಆಮೇಲೆ ಜೈಲ್ಗೆ ಹೋಗಬೇಕಾಗತ್ತೆ, ಬೃಂದಾ ಕೂಡ ಜೈಲ್ಗೆ ಹೋಗಬೇಕಾಗತ್ತೆ ಅಂತ ಹೇಳ್ತಾರೆ ಆರ್ಕೆ. ಅದೇ ಕಾರಣಕ್ಕೆ ಇಲ್ಲಿ ಬೃಂದಾಗೂ ಸಹಾಯ ತಗೊಳ್ಳೋಕ್ಕಾಗ್ತಿಲ್ಲ, ಗಾಯತ್ರಿ ದೇವಿ ಕೂಡ ಸಹಾಯ ಮಾಡೋಕ್ಕಾಗ್ತಿಲ್ಲ. ಬಟ್ ದುಡ್ಡನ್ನು ಸಹಾಯ ಮಾಡ್ತಾರೆ, ಬಿಕಾಸ್ ಅದು ಲೆಕ್ಕ ಸಿಗೋದಿಲ್ಲ, ಕೈ ಕ್ಯಾಶ್ ಆಗಿರೋದ್ರಿಂದ. ಹಾಗಾಗಿ ಇಲ್ಲಿ ಬೃಂದಾ ಎಲ್ಲಿರಬೇಕು ಅಂತ ಅನ್ಕೊಂಡು ಯೋಚನೆ ಮಾಡಬೇಕಾದ್ರೇ ಗಾಯತ್ರಿ ದೇವಿ ಭಾರ್ಗವಿ ಎಲ್ಲಿದ್ದಾಳು ಅಲ್ಲೇ ನೀನು ಇರಬೇಕಾಗತ್ತೆ, ನಿನ್ನ ಕುಟುಂಬದ ಜೊತೆಲಿ ಹೋಗಿ ಇದ್ಕೋ, ಆಗ ನೀನು ಭಾರ್ಗವಿ ಏನು ಮಾಡ್ತಿದ್ದಾಳೆ ಅನ್ನೋದನ್ನು ತುಂಬ ಕ್ಲಿಯರ್ ಆಗಿ ನನಗೆ ತಿಳಿಸ್ಬೋದು, ಎಲ್ಲವೂ ಕೂಡ ನನಗೆ ಗೊತ್ತಾಗುತ್ತೆ. ಹಾಗಾಗಿ ನಾವು ಕೂಡ ತುಂಬ ಹುಷಾರಾಗಿ ಇರ್ಬೋದು, ಆದಷ್ಟು ಬೇಗ ನಾನು ಈ ಒಂದು ಕೇಸಿಂದ ಆಚೆ ಬರ್ಬೋದು, ನಿನ್ಗೆ ಏನೇನು ಆಸ್ತಿ ಕೊಡಬೇಕೋ ಅದೆಲ್ಲ ಕೊಡ್ಬೋದು ಅಂತ ಗಾಯತ್ರಿ ದೇವಿ ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಅತ್ತೆ ಮಾತನ್ನು ಕೊಡ್ಕೊಂಡು ಬೃಂದಾ ಕೂಡ ಭಾರ್ಗವಿ ಜೊತೆ ಇರುವುದಕ್ಕೆ ಗಂಡನ ಜೊತೆ ಹೊರಡ್ತಿದ್ದಾರೆ. ಇತ್ತ ಕಡೆ ಇಡೀ ಜಿ ಪಿ ಪಾಟೀಲ್ ಕುಟುಂಬ ಬೀದಿಗೆ ಬಿದ್ದದ್ದು, ಎಲ್ಲಿ ಹೋಗಬೇಕು ಏನು ಅಂತ ತೋಚದೇ ಇದ್ದಾಗ ರವೀಂದ್ರ ಭಟ್ಕಳ್ ಅವರ ಭಾರ್ಗವಿಯ ತಾಯಿ ರವೀಂದ್ರ ಭಟ್ಕಳ್ ಅವರ ಹೆಂಡತಿ ಅನ್ನಪೂರ್ಣ ಅವರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ನೀವು ಎಲ್ಲ ಹೋಗ್ತೀರಾ, ನಮ್ಮ ಮನೆ ಇದೆ ಅಲ್ವಾ, ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಜೆ ಪಿ ಪಾಟೀಲ್ ಬೇಡ ಅಂತ ಹೇಳಿದಾಗ ಯಾಕೆ ಆ ರೀತಿ ಹೇಳ್ತಿದ್ರ ಅಣ್ಣ, ದಯವಿಟ್ಟು ನಿಮ್ಮ ಸ್ನೇಹಿತ ರವೀಂದ್ರ ಭಟ್ಕಳ್ ಅವರ ಮನೆ ಅಂತನಾದರೂ ಬರಬಹುದಲ್ವಾ, ನೀವು ಇಲ್ಲಿದ್ದೀರಾ ಅನ್ನೋ ವಿಷಯ ಗೊತ್ತಾಯಿತು, ನಡೆದಿದ್ದು ಎಲ್ಲವೂ ಕೂಡ ಗೊತ್ತಾಯಿತು, ಹಾಗಾಗಿ ಬಂದೆ ಅಂತ ಅನ್ನಪೂರ್ಣ ಹೇಳ್ತಾರೆ. ಆದರೆ ಇಲ್ಲಿ ಶಕುಂತಲ ಅವರು ಕೂಡ ಒಂದು ರೀತಿ ಒಪ್ಕೋತಾರೆ, ಜಿ ಪಿ ಕೂಡ ಒಪ್ಕೋತಾರೆ, ಬಟ್ ಭಾರ್ಗವಿ ಒಪ್ಕೊಳ್ಳೋದಿಲ್ಲ ಹೋಗೋದಕ್ಕೆ. ಇಲ್ಲ ನನ್ನ ಮಾವ ಅಲ್ಲಿಗೆ ಬರೋದಿಲ್ಲ ಅಂತ, ಯಾಕೆ ಈ ರೀತಿ ಹೇಳ್ತಿದ್ಯಾ ಮಗಳ ಅಂತ ಶಕುಂತಲಾ ಕೂಡ ಕೇಳ್ತಾರೆ. ಅಮ್ಮ ಕೂಡ ಪ್ರಶ್ನೆ ಮಾಡ್ತಾರೆ. ಈ ಕಡೆ ನಿರ್ಮಲಾ ಅವರಂತೂ ಭಾರ್ಗವಿಯನ್ನು ಬೈದೆ ಬಿಡ್ತಾರೆ. ಆದರೆ ಇಲ್ಲಿ ಭಾರ್ಗವಿ ಮಾತ್ರ ತನ್ನ ಮಾವ ತಲೆ ತಗ್ಸೋದು ಇಷ್ಟ ಇಲ್ಲ. ಎಲ್ಲರೂ ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾರೆ. ಜನಗಳ ಮುಂದೆ ನನ್ನ ಮಾವ ತಲೆ ಎತ್ತಿ ನಡಿಬೇಕೇ ಹೊರತು ತಲೆ ತಗ್ಸಿ ನಡಿಯೋದಲ್ಲ, ನನ್ನ ಮಾವ ಸೊಸೆ ಮನೆಗೆ ಬಂದು ಇದ್ದಾರೆ ಅಂತ ಹೇಳಿ ಮಾತು ಕೇಳಬೇಕಾಗತ್ತಾ, ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ನಾನು ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಜಿ ಬಿ ಪಾಟೀಲ್ಗೆ ತನ್ನ ಸೊಸೆ ಬಗ್ಗೆ ಇದ್ದಂಥ ಅಭಿಮಾನ ಗೌರವ ಮಗದಷ್ಟು ಜಾಸ್ತಿ ಆಗುತ್ತೆ. ಆ ನಂತರ ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಮನೆ ಹುಡ್ಕೋದಕ್ಕೆ ಅಂತ ಹೋಗ್ತಾರೆ. ಆ ಟೈಮಲ್ಲಿ ಚರಣ್ ಬಂದು ನಿಮ್ಮಿಂದಾಗಿ ನಾವು ಬೀದಿಗೆ ಬಿದ್ವಿ ಅಂತ ಹೇಳಿ ಅಪ್ಪನ ಬಗ್ಗೆ ಮರ್ಯಾದೆ ಇಲ್ಲದೆ ಮಾತನಾಡ್ಬಿಡ್ತಾರೆ. ಇದರಿಂದಾಗಿ ಜೀಪಿಗೆ ನೋವಾದರೂ ಕೂಡ ಅವನು ಹೇಳೋದ್ರಲ್ಲಿ ಅರ್ಥ ಇದೆ ಅಂತಲೇ ಹೇಳ್ತಾರೆ. ನಂತರ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಒಂದು ಮನೆ ಹುಡುಕಿ ಆ ಮನೆಯಲ್ಲಿ ತನ್ನ ಇಡೀ ಕುಟುಂಬವನ್ನು ಜೋಪಾನವಾಗಿ ನೋಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಇದರ ನಡುವೆ ತಮ್ಮಿಂದಾಗಿ ಆದಂಥ ತಪ್ಪನ್ನು ತಾವೇ ಸರಿಪಡಿಸಬೇಕು, ಇನ್ನು ಮುಂದೆ ನೀವು ನನ್ನ ಹೆಂಡತಿಯಾಗಿ ಲಾಯರ್ ಆಗಿ ನನ್ನ ಜೊತೆ ಇರಬೇಕು ಅಂತ ಹೇಳಿ ಅರ್ಜುನ್ ಭಾರ್ಗವಿಯನ್ನು ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಭಾರ್ಗವಿಗಂತೂ ತುಂಬ ಅಂದರೆ ತುಂಬ ಖುಷಿ ಆಗಿಬಿಡುತ್ತೆ. ಅತ್ತ ಕಡೆ ಗಾಯತ್ರಿ ದೇವಿ ಬೃಂದಾನ ಭಾರ್ಗವಿ ಜೊತೆ ಬಿಟ್ಟು ಭಾರ್ಗವಿ ಪ್ರತಿ ಹೆಜ್ಜೆಯನ್ನು ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ಇದರ ನಡುವೆ ಭಾರ್ಗವಿ ಬೃಂದಾ ಮತ್ತು ಗಾಯತ್ರಿ ದೇವಿ ಇಬ್ಬರಿಗೂ ಕೂಡ ಚಳ್ಳೆ ಹಣ್ಣನ್ನು ತಿನ್ನಿಸೋ ಸಾಧ್ಯತೆ ಇದೆ. ಆಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ.